ಸ್ನೇಹಿತರೆ, ನೀವೇನಾದರೂ ಯಾವುದಾದ್ರೂ ಪರೀಕ್ಷೆಯನ್ನು ಬರಿತಾ ಇದ್ದರೆ, ಏನಾದರೂ ಹೊಸದೊಂದು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ದೇವಸ್ಥಾನಕ್ಕೆ ಅಂದರೆ ಈ ಗಣೇಶನ ದೇವಸ್ಥಾನಕ್ಕೆ ಬಂದು ಒಂದು ಪೂಜೆ ಮಾಡಿಸಿದರೆ ಸಾಕು, ನೀವು ಪಾಸ್ ಆಗೋರು ಕೂಡ ಫೇಲ್ ಆಗ್ತೀರಾ. ಅಂದರೆ ಯಾವುದೇ ಪರೀಕ್ಷೆ ಇದ್ದರೂ ಕೂಡ ಅದರಲ್ಲಿ ಪಾಸ್ ಆಗ್ತೀರಾ ಅನ್ನೋ ಒಂದು ಅಪಾರ ನಂಬಿಕೆ ಈ ಭಾಗದ ಜನರಲ್ಲಿ ಈ ದೇವಸ್ಥಾನದ ಮೇಲಿದೆ, ಅದರಲ್ಲೂ ಈ ಗಣೇಶನ ದೇವಸ್ಥಾನದ ಮೇಲಿದೆ. ಹೌದು, ಈಗ ನಾನು ಇಲ್ಲಿ ಇದ್ದಿದ್ದು ಬೆಂಗಳೂರಿನ ಬಾಣಸ್ವಾಡಿಯಲ್ಲಿ, ಅಂದರೆ ಬಾಬುಸಾಪಾಳ್ಯದಲ್ಲಿರುವಂತಹ ಗಣೇಶನ ದೇವಸ್ಥಾನ. ಈ ದೇವಸ್ಥಾನ ಎಕ್ಸಾಮ್ ಗಣೇಶ ಅಂತಲೇ ಕರೀತಾರೆ. ಅಂದರೆ ಪರೀಕ್ಷೆಗಳ ಭಗವಂತ ಗಣೇಶ, ವಿಘ್ನ ವಿನಾಯಕ ಅಂತಲೇ ಕರೀತಾರೆ. ಈ ವಿನಾಯಕನ ಹೆಸರು ವರಸಿದ್ಧಿ ವಿನಾಯಕನೇ. ಯಾಕಂದರೆ ಇಲ್ಲಿ ನಿಮಗೆ ಯಾವುದೇ ಒಂದು ವರ ಕೇಳಿದರೆ ಈ ವಿನಾಯಕ ಮಿಸ್ ಮಾಡದೆ ಕೊಡ್ತಾನೆ. ಅಂದರೆ ಪರೀಕ್ಷೆಗಳಲ್ಲಿ ನೀವೇನಾದರೂ ಪಾಸ್ ಆಗಬೇಕಂದ್ರೆ ಈ ದೇವಸ್ಥಾನಕ್ಕೆ ಪರೀಕ್ಷೆಗಿಂತ ಮೊದಲು ಭೇಟಿ ಕೊಡಲೇಬೇಕು. ಈಗ ನಾನು ದೇವಸ್ಥಾನದ ಎದುರುಗಡೆನೇ ಇದ್ದೀನಿ. ನೋಡ್ತಾ ಇದ್ದೀರಾ, ಭವ್ಯವಾದಂತಹ ಒಂದು ವಿನಾಯಕನ ಮೂರ್ತಿ ನೀವು ಇಲ್ಲಿ ಕಾಣ್ಬೋದು. ಇದು ಸರಿಸುಮಾರು ಒಂದು 20-25 ವರ್ಷಗಳ ಹಿಂದೆ ಈ ಒಂದು ದೇವಸ್ಥಾನದ ವಿಗ್ರಹವನ್ನು ಕಟ್ಟಲಾಗಿತ್ತು. ಅಂದರೆ ಈ ಒಂದು ದೇವಸ್ಥಾನ ಇಲ್ಲಿ ನೂರಾರು ವರ್ಷಗಳಿಂದ ಇತ್ತು. ಆದರೆ ಈ ಒಂದು ಭವ್ಯವಾದಂತಹ ಪ್ರತಿಮೆ, ಅಂದರೆ ಗಣೇಶನ ವಿನಾಯಕನ ವರಸಿದ್ಧಿ ವಿನಾಯಕನ ಪ್ರತಿಮೆಯನ್ನು ಒಂದು 20 ವರ್ಷ ಹಿಂದೆ ಕಟ್ಟಿದ್ದಾರೆ. ಅಂದರೆ ಈಗ ಕಾರಣ ಮೇನೇನಪ್ಪ ಅಂದರೆ ಇಲ್ಲಿ ಹಿಂದೆ ಎಷ್ಟೋ ಜನ ಇಲ್ಲಿ ಏನೋ ಮೊದಲು ವ್ಯವಸಾಯ ಮಾಡ್ತಾ ಇದ್ರಲ್ಲ ರೈತರು, ಇಲ್ಲಿ ವ್ಯವಸಾಯ ಮಾಡೋ ಒಂದು ಮೊದಲು ಅಂದರೆ ಏನಾದರೂ ಬಿತ್ತಬೇಕು ಅಂದರೆ ಮೊದಲು ಅವರು ಈ ದೇವಸ್ಥಾನಕ್ಕೆ ಬಂದು ಕಾಳುಗಳನ್ನು ತಂದು ಇಲ್ಲಿ ನೈವೇದ್ಯ ಮಾಡಿಸಿ ಪೂಜೆ ಮಾಡಿಸಿ ಆಮೇಲೆ ಇವರು ಇಲ್ಲಿಂದ ಮುಂದೆ ಹೊಲದಲ್ಲಿ ಬಿತ್ತನೆಯನ್ನು ಮಾಡ್ತಾಯಿದ್ರು. ಇದೇ ರೀತಿ ಮುಂದೇನಾಯಿತು ಅಂದರೆ ಜನಗಳು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದರು, ಶಾಲೆಗಳಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಅವಾಗೇನಾಗ್ತಾಯಿತ್ತು ಅಂದರೆ ಎಷ್ಟೋ ಜನ ಏನು ಫೇಲ್ ಆಗ್ತಾ ಇದ್ರಲ್ಲ, ಆ ಹುಡುಗರು ಎಲ್ಲ ಸೇರಿ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದು ಪೂಜೆಗಳನ್ನು ಮಾಡ್ಕೊಂಡು ಹೋದರೆ ಪಾಸ್ ಆಗ್ತಾಯಿದ್ರು ಅನ್ನೋ ಒಂದು ಮಾಹಿತಿ ಶುರುವಾಗಿದೆ. ಇದೇ ಕಾರಣ ಎಷ್ಟೋ ಜನ ಇಲ್ಲಿ ಮೊದಲೇನು ಮಾಡ್ತದಂದರೆ ಈ ದೇವಸ್ಥಾನಕ್ಕೆ ಬಂದು ನೋಡಿ, ಇಲ್ಲಿ ಇದು ಬಾಬುಸಾಪಾಳ್ಯ, ಅದು ಬಾಬುಸಾಪಾಳ್ಯ ಮೇನ್ ಬಸ್ ಸ್ಟ್ಯಾಂಡು. ಆ ಬಸ್ ಸ್ಟ್ಯಾಂಡ್ ಎದುರುಗಡೆನೇ ನಿಂತ್ಕೊಂಡ್ರೆ ನೀವು ಕಾಣಬಹುದಾಗಿದೆ. ಹೀಗಾಗಿ ನೀವು ಇದನ್ನು ಎಕ್ಸಾಮ್ ಗಣೇಶ ಅಂತಲೇ ಕರೀತಾರೆ. ನೀವೇನಾದರೂ ಪಾಸ್ ಆಗಬೇಕು ಎಕ್ಸಾಮಲ್ಲಿ ಅಂದರೆ ಯಾವುದೇ ಜಾಗದಲ್ಲಿಂದ ನೀವು ಬಂದು ಇಲ್ಲಿ ದೇವರ ಹತ್ರ ಬೇಡಿಕೊಂಡ್ರೆ ಫೇಲ್ ಆಗೋರು ಕೂಡ ಪಾಸ್ ಆಗ್ತಾರೆ ಸ್ನೇಹಿತರೆ. ಹೌದು, ಅಂತಹ ಒಂದು ಶಕ್ತಿ ಈ ಗಣೇಶನಲ್ಲಿದೆ. ಇದು ಸಮಯ ಬಂದ್ಬಿಟ್ಟು ಈಗ ಬಂದಾಗಿದೆ, ಯಾಕಂದರೆ ಕ್ಲೋಸ್ ಮಾಡಿದ್ದಾರೆ. ಅದಕ್ಕೂ ಒಂದು ಟೈಮಿಂಗ್ ಇರುತ್ತೆ, ಗಣೇಶನ ದೇವಸ್ಥಾನಕ್ಕೂ ಒಂದು ಟೈಮಿಂಗ್ ಇದೆ. ಹೀಗಾಗಿ ಇಲ್ಲಿ ನೀವು ಬೆಳಗ್ಗೆ 6 ಗಂಟೆಯಿಂದ ಸುಮಾರು 12 ಗಂಟೆ, ಆಮೇಲೆ ಸಾಯಂಕಾಲ 5ರಿಂದ 8 ಗಂಟೆವರೆಗೂ ನೀವು 8:30 ಒಂದೊಂದು ಸರಿ, ಅಥವಾ ವೀಕೆಂಡ್ಗಳಲ್ಲಿ 9 ಗಂಟೆವರೆಗೂ ಕೂಡ ಈ ದೇವಸ್ಥಾನ ತೆಗೆದಿರುತ್ತೆ. ನೀವು ಇಲ್ಲಿ ಹತ್ತಿರ ಅಂದರೆ ನೀವು ರಿಂಗ್ ರೋಡ್, ಇದು ಹೆಬ್ಬಾಳಿಂದ ನೀವೇನು KR ಪುರಮ್ಗೆ ಹೋಗ್ತೀರೋ ಆ ರಿಂಗ್ ರೋಡಲ್ಲಿ ಬಾಬುಸಾಪಾಳ್ಯ ಬಸ್ ಸ್ಟಾಪ್ ಹತ್ರ ಇಳಿದ್ರೆ ಸಾಕು, ನಿಮಗೆ ಕಾಣುತ್ತೆ, ರೋಡಲ್ಲೇ ಕಾಣುತ್ತೆ. ನೀವು ಮೇನ್ ರೋಡಲ್ಲಿ ಹೋಗ್ತಾ ಇರುವಾಗಲೇ ಈ ದೇವಸ್ಥಾನ ಇಲ್ಲಿ ಗೋಚರಿಸುತ್ತೆ. ನೀವು ಏನಾದರೂ ಇಲ್ಲಿ ಬಂದುಬಿಟ್ಟು ಹೂಗಳನ್ನು ಹಣ್ಣುಗಳನ್ನು ನೈವೇದ್ಯ ಮಾಡಬೇಕಂದ್ರೆ ಮುಂದ್ಗಡೆನೇ ನೀವು ನೋಡ್ತಾ ಇದ್ದೀರಾ, ಎಷ್ಟೋ ಇಲ್ಲಿ ಹಣ್ಣು ಹಂಪುಗಳನ್ನು ಮತ್ತು ಹೂಗಳನ್ನು ಮಾರ್ತಾ ಇದ್ದಾರೆ. ಸೊ ಅದರ ಎದುರುಗಡೆನೇ ನಿಮಗೆ ಇನ್ನೊಂದು ದೇವಸ್ಥಾನ ಇದೆ ಸ್ನೇಹಿತರೆ, ಅದುವೇ ಶ್ರೀ ಅಭಯ ಆಂಜನೇಯ ದೇವಸ್ಥಾನ. ಶ್ರೀ ಅಭಯ ಆಂಜನೇಯ ದೇವಸ್ಥಾನ ಅದು ಕೂಡ ಬಂದಾಗಿದೆ. ಇಲ್ಲಿ ಬರೆದಿದ್ದಾರೆ ನೋಡಿ, ಇಲ್ಲಿ ಅಭಯ ಆಂಜನೇಯ ದೇವಸ್ಥಾನ. ಇದನ್ನು ರನ್ ಮಾಡೋರು AGNR ಚಾರಿಟೇಬಲ್ ಎಜುಕೇಷನ್ ಟ್ರಸ್ಟ್. ಇದು 2012ರಲ್ಲಿ ಪ್ರಾರಂಭ ಮಾಡಿತ್ತು. ಬಾಬುಸಾಪಾಳ್ಯ, ಬೆಂಗಳೂರು 43. ಸೊ ನೀವು ಇಲ್ಲಿಯೂ ಕೂಡ ಬಂದು ಈ ಅಭಯ ಆಂಜನೇಯನ, ಅಂದರೆ ಶಕ್ತಿಯ ಮೂಲ ಮಂತ್ರವಾಗಿದ್ದಾನೆ ಆಂಜನೇಯ, ಅವನ ಒಂದು ದೇವಸ್ಥಾನ ಕೂಡ ನೀವು ಇಲ್ಲಿ ಕಾಣಬಹುದು. ನೋಡಿ ಎಷ್ಟು ಇಲ್ಲಿ ಇತ್ತೀಚೆಗಷ್ಟೇ ರಾಮನವಮಿ ಆಗಿದ್ದ ಕಾರಣ ರಾಮನ ಫೋಟೋ ಕೂಡ ನೀವು ಇಲ್ಲಿ ಕಾಣಬಹುದಾಗಿದೆ. ಯಾಕಂದರೆ ಈ ಬಾಬುಸಾಪಾಳ್ಯ ಮತ್ತು ಬಾಣಸ್ವಾಡಿಯಲ್ಲಿ ನಿಮಗೆ ಹಲವಾರು ದೇವಸ್ಥಾನಗಳು ಸಿಗ್ತವೆ. ಆ ದೇವಸ್ಥಾನಗಳ ಪೈಕಿ ಈ ಒಂದು ವಿನಾಯಕನ ದೇವಸ್ಥಾನ, ವರಸಿದ್ಧಿ ವಿನಾಯಕನ ದೇವಸ್ಥಾನ ಅತ್ಯಂತ ಪ್ರಸಿದ್ಧಿಯಾದದ್ದು. ನೀವೇನಾದರೂ ಯಾವುದೇ ಥರದ ವರಗಳು ಬೇಕು ಅಂದರೆ ಈ ದೇವಸ್ಥಾನಕ್ಕೆ ಬಂದು ಕೇಳಿಕೊಂಡ್ರೆ ನಿಮಗೆ ಆ ವರಸಿದ್ಧಿ, ಅಂದರೆ ಆ ವರನ ಈ ದೇವರು ಕಲ್ಪಿಸಿಕೊಡ್ತಾನೆ ಅನ್ನೋ ಒಂದು ನಂಬಿಕೆ ಈ ಭಾಗದ ಜನರಲ್ಲಿದೆ. ನಾನು ಹೇಳಿದ್ನಲ್ಲ, ಇದುವೇ ಬಾಬುಸಾಪಾಳ್ಯ. ಇಲ್ಲಿ ಬಂದರೆ ನಿಮಗೆ ಈ ದೇವಸ್ಥಾನಕ್ಕೆ ಹೋಗ್ಬೋದು. ಇದನ್ನು ಇಲ್ಲಿ ಶ್ರೀ ಗಂಗಾ ಮಾಳಮ್ಮ ದೇವಿ
ಈ ಮುಂದೆ ಹೋದರೆ ಆ ದೇವಸ್ಥಾನವೂ ಕೂಡ ಇದೆ. ಹೀಗಾಗಿ ನೀವು ಇಲ್ಲಿ ಬನ್ನಿ, ನಿಮಗೆ ಯಾವ ಥರದ ವರಗಳು ಬೇಕೋ, ಯಾವ ಥರದ ಒಂದು ಆಸೆ ಆಕಾಂಕ್ಷೆಗಳೇನಿದೆಯಲ್ಲ ಆ ಎಲ್ಲ ಆಕಾಂಕ್ಷೆಗಳನ್ನು ನೀವು ಇಲ್ಲಿ ಪೂರೈಸ್ಕೋಬೋದು. ಹೆಚ್ಚಾಗಿ ಇಲ್ಲಿ ಬರೋರು ಮಕ್ಕಳು, ಕಾಲೇಜು ಓದುವಂಥ ಮಕ್ಕಳು, ಶಾಲೆಯಲ್ಲಿ ಓದುತ್ತಿರುವಂಥ ಮಕ್ಕಳು, ಯೂನಿವರ್ಸಿಟಿಯಲ್ಲಿ ಓದುತ್ತಿರುವಂಥ ಮಕ್ಕಳು, ಅದರಲ್ಲೂ ಏನು ಈ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾರಲ್ಲ, KAS, IAS, UPSC ಎಕ್ಸಾಮ್ ಓದೋರೆಲ್ಲ ಹೆಚ್ಚಾಗಿ ಈ ದೇವಸ್ಥಾನಕ್ಕೆ ಬಂದುಬಿಟ್ಟು ಪಾಸ್ ಮಾಡುವಂಥ ದೇವರಲ್ಲಿ ಬೇಡ್ಕೊಂಡು ಹೋಗ್ತಾರೆ. ಎಷ್ಟೋ ಜನ ಇಲ್ಲಿ ಕಾಣಿಕೆಗಳನ್ನ ಕೊಡ್ತಾರೆ. ಎಷ್ಟೋ ಜನ ತಮ್ಮ ವರಗಳನ್ನು ಅಂತಂದರೆ ತಮ್ಮ ಆಸೆಗಳನ್ನು ಪೂರೈಸಿದ ಮೇಲೆ ಈ ದೇವರಿಗೆ ಬೇಡ್ಕೊಂಡಂತೆ ಆ ಕೆಲಸಗಳನ್ನು ಕೂಡ ಇಲ್ಲಿ ಮಾಡ್ತಾರೆ ಸ್ನೇಹಿತರೆ. ಈ ಒಂದು ದೇವಸ್ಥಾನದ ಬಗ್ಗೆ ಈ ಮಾಹಿತಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮುಂದೆ ನೀವು ದಯವಿಟ್ಟು ಒಂದು ಸರಿ ಈ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.